ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೋಡಿ, ಈ ಮಲ್ಲಿಗೆ ಹೂವು ನಮ್ಮ ಅಂಗಳದಲ್ಲೇ ಬೆಳೆದಿರೋ ಹೂವು. ನಾಳೆ ಮದುವೆಗೆ ಹೋಗೋಣ ಅಂತ ಇವಾಗ ಪೋಣಿಸಿಡ್ತಾ ಇದ್ದೀನಿ. ಈ ಮಲ್ಲಿಗೆ ಹೂವು ನಾವು ಬೆಂಗಳೂರಲ್ಲಿ ತೊಗೋಬೇಕು ಅಂದರೆ 30-40 ರೂಪಾಯಿ ಒಂದು ಮೊಳಕ್ಕೆ ಬೇಕೇ ಬೇಕಾಗುತ್ತೆ. ಆದರೆ ಇಲ್ಲಿ ಅಂಗಳದಲ್ಲಿ ಬೆಳೆದಿರೋ ಹೂವು ದಿನ 1 ಮೊಳ 2 ಮೊಳ ಹೂವು ಬರುತ್ತೆ. ಇವಾಗ ನಾವು ಬೇಸಿಗೆ ರಜೆಗೆ ಅಂತ ಊರಿಗೆ ಬಂದಿದ್ದೀವಿ. ಬೇಸಿಗೆಯಲ್ಲಿ ಮದುವೆಗಳು ತುಂಬ ಇದ್ದಾವೆ, ಹಾಗಾಗಿ ಎಲ್ಲ ಮದುವೆಗಳಿಗೂ ಅಟೆಂಡ್ ಆಗ್ತಾ ಇದ್ದೀವಿ. ಇವತ್ತು ಒಬ್ಬರು ಮದುವೆ ಇದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಮದುವೆ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಎಲ್ಲರನ್ನೂ ಭೇಟಿ ಆದ್ವಿ, ಎಲ್ಲರ ಜೊತೆ ಮಾತಾಡಿದ್ವಿ. ಕೆಲವೊಬ್ಬರು ತುಂಬ ದಿನದ ಮೇಲೆ ಸಿಕ್ಕಿದ್ರು, ಅವ್ರಿಗೂ ಖುಷಿಯಾಯಿತು ನನ್ನನ್ನು ನೋಡಿ, ನನಗೂ ಖುಷಿಯಾಯಿತು ಅವರನ್ನು ನೋಡಿ. ಇಷ್ಟೇ ಸಾಕಲ್ವ ಫ್ರೆಂಡ್ಸ್? ಯಾರಾದರೂ ತುಂಬ ದಿನದ ಮೇಲೆ ಸಿಕ್ಕಾಗ ಮುಖದ ಮೇಲೆ ಒಂದು ಮುಗುಳ್ನಗೆ ಇಟ್ಕೊಂಡು ಮಾತಾಡಿದ್ರೆ ಸಾಕು. ಅದು ಬಿಟ್ಟು ಮುಖ ಊದಿಸ್ಕೊಂಡು ಮಾತಾಡಕ್ಕೆ ಬಂದರೆ ಸ್ವಲ್ಪ ಬೇಜಾರಾಗುತ್ತೆ. ನಾವೆಲ್ಲ ಪಾನಿಪುರಿ ತಿನ್ನಕ್ಲತ್ತೇವ್ರಿ. ನಾವು ಪಾನಿಪುರಿ ತಿನ್ನಕ್ಲತ್ತಿದ್ದೇವು. ಆರಾಧ್ಯ ಹ್ಞೂ ರೀ, ಆಕಿಗೆ ಜ್ವರ ಹೊಂಟವ್ರಿ. ಜ್ವರ ಬಂದ್ರೆ ಪಾನಿಪುರಿ ತಿನ್ಬೇಕ್ರಿ, ಅದಕ್ಕೆ ಪಾನಿಪುರಿ ತಿನ್ಲಕ್ಕೆ ಹೋಲತ್ತೀವ್ರಿ. ಅವ ಬಲ್ಲಲ್ಲ ಅಂದಿನ್ರಿ, ಮತ್ತು ಬಲ್ಲ ಅಂತನ್ರಿ. ನಮ್ಮಲ್ಲಿ ಜರ ರಳ ಎಲ್ಲ ಬಲ್ಲಲ್ರಿ. ಮದುವೆಗೆ ಹೋಗಿ ಬಂದಮೇಲೆ ನಾನು ಯಾವುದೇ ವಿಡಿಯೋ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ. ನನ್ನ ತಂಗಿ ಮಕ್ಕಳು ಬೇಸಿಗೆ ರಜೆಗೆ ಅಂತ ಅವರೂ ಊರಿಗೆ ಬಂದಿದ್ದಾರೆ, ನಾವು ಬಂದಿದ್ದೀವಿ. ಇವಾಗ ನಾವು ಎಲ್ಲರೂ ಸೇರಿಕೊಂಡು ಅವ್ರಿಗೆ ಪಾನಿಪುರಿ ಕೊಡಿಸ್ಬೇಕಂತೆ. ಪಾನಿಪುರಿ ಕೊಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮೂರು ಒಂದು ಚಿಕ್ಕ ಹಳ್ಳಿ ಆಗಿರೋದ್ರಿಂದ ನಮ್ಮೂರಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಬಜ್ಜಿ ಈ ಥರದ್ದೆಲ್ಲ ಸಿಗಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಸಂಡೇ ಒಂದು ದಿವಸ ಅಂಗಡಿ ಇರುತ್ತೆ ಊರಲ್ಲಿ, ಹಾಗಾಗಿ ಅವತ್ತು ಮಾತ್ರ ಸಿಗುತ್ತೆ, ಬೇರೆ ವಾರದಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಮನೆ ಕೆಳಗೆ ಹೋಗಿ ಅವರಿಗೆ ಪಾನಿಪುರಿ ತಿನ್ನಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆಟೋಕ್ಕಾಗಿ ವೇಟ್ ಮಾಡ್ತಾ ಇದ್ದೀವಿ. ಒಂದು 5 ನಿಮಿಷ ವೇಟ್ ಮಾಡಿದ್ರೆ ಸಾಕು, ಆಟೋ ಬಂದುಬಿಡುತ್ತೆ. ಊರಲ್ಲಿ ಆಟೋ ತುಂಬ ಇದ್ದಾವೆ. ನೋಡಿ, ಇವಾಗ ನಾವು ಬಂದಿದ್ದೀವಿ. ಎಲ್ರಿಗೂ ಪಾನಿಪುರಿನೇ ಬೇಕಂತೆ. ಊರಲ್ಲಿ ಸಿಗ್ತಾ ಇದ್ದರೆ ತಿನ್ನೋಕ್ಕೆ ಅಷ್ಟು ಇಷ್ಟ ಇರಲ್ಲ. ದಿನ ತಿಂತೀವಲ್ಲ ಬಿಡು, ಕೇಳಿದಾಗೆಲ್ಲ ಸಿಗುತ್ತೆ ಅಂತ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಆದರೆ ನಮಗೆ ತಿನ್ನಬೇಕು ಅಂದಾಗ ಸಿಗಲ್ವಲ್ಲ, ಆವಾಗ ಜಾಸ್ತಿ ಆಸೆ ಆಗಿಬಿಡುತ್ತೆ. ಯಾವುದೇ ಆದ್ರೂ ಅಷ್ಟೇ, ನಮ್ಮ ಮನೇಲಿ ಇದೇ ಆ ವಸ್ತು ಅಂದರೆ ಅದಕ್ಕೆ ಅಷ್ಟೊಂದು ಬಯಕೆ ಆಗಲಿ ಇಷ್ಟ ಆಗಲಿ ಇರಲ್ಲ. ಇಲ್ಲ ನಮ್ಮ ಹತ್ರ ಅಂತಂದರೆ ಇಲ್ಲ ಅನ್ನೋದು ಯೋಚನೆಯಿಂದನೇ ಜಾಸ್ತಿ ತಿನ್ನಬೇಕು, ಜಾಸ್ತಿ ಆ ವಸ್ತು ಬೇಕು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಇವಾಗ ನಮ್ಮೂರಲ್ಲಿ ಪಾನಿಪುರಿ ಸಿಗಲ್ಲ ಅಂತ ಇವಾಗ ಮಕ್ಕಳಿಗೆಲ್ಲ ಪಾನಿಪುರಿನೇ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಇಲ್ಲ ಅಂದರೆ ಬಿಸ್ಕೆಟು, ಚಾಕ್ಲೇಟು, ಕುರ್ಕುರೆ, ಜ್ಯೂಸು ಇದೆಲ್ಲ ಊರಲ್ಲಿ ಸಿಗುತ್ತೆ. ಅದೆಲ್ಲ ಊರಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ತಿನ್ನಬೇಕು ಅಂತ ಅನಿಸಿಲ್ಲ. ಪಾನಿಪುರಿ ಸಿಗಲ್ಲ, ಅದಕ್ಕೆ ತಿನ್ನಬೇಕು ಅನ್ನಿಸ್ತು. ಇವಾಗ ಮನೆ ಕೆಳಗೆ ಬಂದು ಅವರಿಗೆ ಪಾನಿಪುರಿ ತಿನ್ನಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಒಂದು ಚಿಕ್ಕ ಲಾಗ್ ಆಗಿತ್ತು ಸ್ನೇಹಿತರೆ. ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಗಳ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.